ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶ ಏನಾದರೂ ಆಗಿದ್ರೆ ಆ ವ್ಯಕ್ತಿ ದೂರ ಆಗ್ತಾರಾ, ಮೂರನೇ ವ್ಯಕ್ತಿ ದೂರ ಆಗಿ ಮತ್ತೆ ಮರಳಿ ನಿಮ್ಮ ಸಂಬಂಧ ಮೊದಲಿನಂತೆ ಆಗತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮಿಬ್ಬರ ನಡುವೆ ನೀವು ಬಹಳಷ್ಟು ವರ್ಷದಿಂದ ಆಗಿರಬಹುದು, ಅಥವಾ ಗಂಡ ಹೆಂಡತಿಯ ಸಂಬಂಧ ಆಗಿರ್ಬೋದು, ಒಂದು ಒಳ್ಳೆಯ ರಿಲೇಶನ್ಶಿಪ್ ಅಲ್ಲಿರಬಹುದು. ಯಾರೇ ಮೂರನೇ ವ್ಯಕ್ತಿ ಎಂಟ್ರಿ ಆಗಿದ್ರು ಆ ಮೂರನೇ ವ್ಯಕ್ತಿ ನಿಮ್ಮಿಬ್ಬರ ನಡುವೆಯಿಂದ ದೂರ ಆಗ್ತಾರಾ, ಮರಳಿ ನಿಮ್ಮಿಬ್ಬರ ಸಂಬಂಧ ಅದೇ ರೀತಿ ಮುಂಚಿನ ರೀತಿ ಆಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿದ ಕೂಡಲೇ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಸ್ಟೋನ್ನ ಆ ವ್ಯಕ್ತಿ ಹೆಸರನ್ನ ಹೇಳ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ನಿಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶ ಏನಾದರೂ ಆಗಿದ್ರೆ ಆ ವ್ಯಕ್ತಿ ದೂರ ಆಗ್ತಾರಾ, ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ನಿಮ್ಮಿಬ್ಬರ ನಡುವೆ ಬಹಳ ಒಳ್ಳೆಯ ಬಾಂಧವ್ಯ ಇತ್ತು, ಭಾಳ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಸಡನ್ನಾಗಿ ಅವಾಯ್ಡ್ ಮಾಡುವಂಥದ್ದು, ಸಡನ್ನಾಗಿ ನಿಮ್ಮಿಂದ ದೂರ ಆಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದ್ದರೆ ಆ ಮೂರನೇ ವ್ಯಕ್ತಿ ದೂರ ಆಗ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಲ್ಲನೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ 10 ಆಫ್ ವಾಂಡ್ಸ್ ಬಂದಿದೆ, ಮೊದಲನೆಯ ಕಾರ್ಡ್. ಆ್ಯಕ್ಚುಲಾಗಿ ಈ ಸಂಬಂಧನ ಉಳಿಸ್ಕೊಳ್ಬೇಕು ಅನ್ನುವಂತಹ ಬಹಳಷ್ಟು ಪ್ರಯತ್ನ ನಿಮ್ಮದಾಗಿತ್ತು, ನೀವು ಮಾಡಿದ್ರಿ. ಎಷ್ಟೆಲ್ಲ ನೀವು ಬೇಡ್ಕೊಂಡ್ರಿ ಈ ವಿಚಾರದಲ್ಲಿ, ಎಷ್ಟೆಲ್ಲ ನಿಮ್ಮ ಕೆಲಸಗಳ ಕಡೆ ಕೂಡ ಗಮನ ಇಲ್ಲದೆ ಇರುವ ರೀತಿಯಲ್ಲಿ ನೀವು ಬಹಳಷ್ಟು ಪ್ರಯತ್ನ ಪಟ್ರಿ. ಬಹಳಷ್ಟು ಈ ವ್ಯಕ್ತಿಯನ್ನು ಅಂಗಲಾಚಿ ಬೇಡ್ಕೊಂಡಿದ್ದೇ ಜಾಸ್ತಿ. ನೀವು ಥರ್ಡ್ ಪರ್ಸನ್ ಇರೋದು ನಿಮ್ಮ ಅನುಮಾನ ಆಗಿತ್ತು, ಬಟ್ ಯಾವುದೇ ರೀತಿಯಾದಂತಹ ಹಿಂಟ್ಗಳು ನಿಮಗೆ ಸಿಕ್ಕಲಿಲ್ಲ ಅಂತ ಹೇಳಿ ತೋರಿಸುತ್ತೆ. ನೀವು ಡೈರೆಕ್ಟಾಗಿ ನೋಡೋದಾಗಿರ್ಬೋದು, ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡುವಂಥ ಕೆಲಸಗಳು ನಿಮ್ಮ ಪರ್ಸನ್ನದಾಗಿತ್ತು ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈಗ ಈ ಸಂಬಂಧದಲ್ಲಿ ನೀವೇನು ಬಹಳಷ್ಟು ಗೊಂದಲದಲ್ಲಿ ಇದ್ರಿ, ಬಹಳಷ್ಟು ನಾನು ಮೂವ್ ಆನ್ ಆಗಬೇಕು, ನಾನು ಈ ಸಂಬಂಧ ಸರಿ ಹೋಗೋದೇ ಇಲ್ಲ, ಇನ್ನು ಥರ್ಡ್ ಪಾರ್ಟಿ ಒಟ್ಟಿಗೆ ಚೆನ್ನಾಗಿರ್ತಾರೆ ಅನ್ನುವಂತಹ ಮೈಂಡ್ಸೆಟ್ ನಿಮ್ಗೆ ಆಲ್ರೆಡಿ ಬಂದುಬಿಟ್ಟಿದೆ. ಓಕೆ, ಇಲ್ಲಿ ನೀವೇನು ಮಾಡ್ತೀರಿ, ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮನಸ್ಸನ್ನು ಬೇಡ, ಈ ವ್ಯಕ್ತಿ ನನಗೆ ಬೇಡ ಅನ್ನುವ ರೀತಿಯಲ್ಲಿ ಬದಲು ಮಾಡ್ಕೊಳ್ತಾ ಇದ್ದೀರಿ. ಬಟ್ ಆದರೆ ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವೆಷ್ಟೇ ಮೂವ್ ಆನ್ ಆದ್ರೂ, ಎಷ್ಟೇ ಈ ವ್ಯಕ್ತಿ ಬೇಡ ನನಗೆ, ಈ ವ್ಯಕ್ತಿಯಿಂದ ನಾನು ದೂರ ಇರಬೇಕು ಅಂತ ನೀವು ಮೂವ್ ಆನ್ ಆಗಿ ಮುಂದಕ್ಕೆ ಹೋದ್ರೂ ಕೂಡ ಆ ನೆನಪುಗಳು, ಓಡಾಡಿದಂಥ ಜಾಗಗಳು, ನಿಮ್ಮ ಫೋನ್ ಕಾಂಟ್ಯಾಕ್ಟ್ಸ್ಗಳಾಗಿರ್ಬೋದು, ನಿಮ್ಮ ಫೋನ್ ಕಾಂಟ್ಯಾಕ್ಟ್ಸಲ್ಲಿರುವಂತಹ ಹಲವಾರು ಫೋಟೋಸ್ಗಳಾಗಿರ್ಬೋದು, ಮೆಸೇಜಸ್ಗಳಾಗಿರ್ಬೋದು, ಇದನ್ನೆಲ್ಲ ಮೆಲ್ಕು ಹಾಕೋದು, ಇವತ್ತೆಲ್ಲ ನಾಳೆ ಬರ್ತಾರೆ ಅನ್ನುವಂತಹ ಪ್ರಯತ್ನದಲ್ಲಿ ನೀವಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಓಕೆ, ಇಲ್ಲಿ ಎಲ್ಲ ರೀತಿಯೂ ಈ ಸಂಬಂಧದಲ್ಲಿ ನೀವು ಎಲ್ಲ ಥರದ ನೋವು ತಿಂದು ಇದು ಕೊನೆಯ ಹಂತಕ್ಕೆ ನೀವು ಬಂದು ನಿಂತಿದ್ದೀರಿ. ನಿಮ್ಮ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಈ ಸಂಬಂಧದಲ್ಲಿ ನೋವಾಗಬೇಕು, ಈ ವಿಚಾರದಿಂದ ನಿಮ್ಮ ಕೆಲಸಕ್ಕೆ ಎಷ್ಟೆಲ್ಲ ಡ್ಯಾಮೇಜ್ ಆಗಬೇಕು, ಎಲ್ಲ ರೀತಿಯೂ ಕೂಡ ಅನುಭವಿಸಿದ್ದಾಗಿದೆ. ಮನಸ್ಸು ಎಷ್ಟೇ ರೀತಿಯಲ್ಲಿ ಚೇಂಜ್ ಮಾಡಿಕೊಂಡ್ರು, ಎಷ್ಟೇ ಹೊಸ ರೀತಿಯಲ್ಲಿ ಯೋಚನೆ ಮಾಡಿದ್ರು ಕೂಡ ಈ ವ್ಯಕ್ತಿ ವಿಚಾರವಾಗಿ ಯೋಚನೆ ಮಾಡೋದು, ತಲೆ ಕೆಡಿಸ್ಕೊಳ್ಳೋದು, ಇಂಥದ್ದೇ ನೀವು ಮಾಡ್ಕೊಳ್ತಾ ಇದ್ದೀರಿ. ಇದು ನಿಮ್ಮ ಕಾರ್ಡ್ ಆಗಿತ್ತು. ಹಾಗೆ ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿದೆ. ಈ ವ್ಯಕ್ತಿಗೆ ನಿಮ್ಮನ್ನು ಬಿಡೋದಕ್ಕೂ ಇಷ್ಟ ಇಲ್ಲ, ಹಾಗೆ ಸರಿಯಾದ ಡಿಸಿಷನ್ ಕೂಡ ಈ ವ್ಯಕ್ತಿ ತಗೊಳ್ಳೋದಿಲ್ಲ. ಈ ವ್ಯಕ್ತಿ ಏನಾಗಿದೆ ಅಂತ ಹೇಳಿದ್ರೆ, ನೀವೇ ಹೋಗ್ತೀರೇನೋ, ದೂರ ಹೋಗ್ತೀರೇನೋ ಅನ್ನುವ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಹಾಗಂತ ನಿಮಗೆ ಯಾವುದೇ ಒಂದು ಈ ಥರ ಸತ್ಯ ಹೇಳಿ
ಹೌದು ನನ್ನ ಲೈಫಲ್ಲಿ ಒಬ್ಬರು ಪರ್ಸನ್ ಇದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತಿದ್ದೀನಿ, ಅವ್ರ ಜೊತೆ ಇದ್ದೀನಿ, ಆ ರೀತಿ ಧೈರ್ಯವಾಗಿ ಹೇಳಲಾರ್ದೆ ಈ ಕಡೆ ಒಂದು ರೀತಿಯಾದಂತಹದ್ದು ನಿಮ್ಮನ್ನೂ ಬಿಟ್ಕೊಡೋದಕ್ಕಾಗದೆ ನಿಮ್ಮನ್ನು ಬರೀ ಮ್ಯಾನುಪ್ಯುಲೇಟ್ ಮಾಡೋದ್ರಲ್ಲೇ ಈ ವ್ಯಕ್ತಿ ಒಂದಷ್ಟು ಮೈಂಡ್ ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ತೋರಿಸುತ್ತೆ ನನಗೆ. ಈ ವ್ಯಕ್ತಿ ಒಂದು ರೀತಿಯಾಗಿ ಆ ವ್ಯಕ್ತಿಯೊಟ್ಟಿಗೂ ಚೆನ್ನಾಗಿದ್ದಾರೆ, ನಿಮ್ಮೊಟ್ಟಿಗೂ ಚೆನ್ನಾಗಿರುವ ಪ್ರಯತ್ನದಲ್ಲಿದ್ದಾರೆ. ನೀವು ಕೇಳುವಂತಹ ಕ್ವಶನ್ಸ್ಗಳಿಗೆ ಆನ್ಸರ್ ಅಂತೂ ಮಾಡಲ್ಲ ಈ ವ್ಯಕ್ತಿ. ಆ ಸಮಯಕ್ಕೆ ಯಾವ ರೀತಿ ನಿಮ್ಮಿಂದ ದೂರ ಆಗಬೇಕು, ಯಾವ ರೀತಿ ನಿಮ್ಮಿಂದ ತಪ್ಪಿಸ್ಕೊಳ್ಬೇಕು, ಈ ರೀತಿ ಮಾಡಿಕೊಂಡು ಈ ವ್ಯಕ್ತಿ ಜಾರಿ ಹೋಗ್ತಾರೆ. ಈ ವ್ಯಕ್ತಿಯ ನಾಟಕದ ಮಾತುಗಳಾಗಿರ್ಬೋದು, ಸುಳ್ಳಿನ ಮಾತುಗಳೇ ಜಾಸ್ತಿ ನೀವು ಕೇಳುವಂಥವ್ರು ಆಗಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ಹೇಗಾಗಿದೆ ಈ ವ್ಯಕ್ತಿ ಪರಿಸ್ಥಿತಿ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮನ್ನು ಬಿಟ್ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಗೆ ಮನಸ್ಸಿಲ್ಲ, ಬಿಟ್ಕೊಡೋದಕ್ಕೆ ಯಾವುದೇ ರೀತಿಯಾದಂಥ ಧೈರ್ಯ ಕೂಡ ಈ ವ್ಯಕ್ತಿ ತಗೊಳ್ತಾ ಇಲ್ಲ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಬಿಟ್ಟು ಹೋಗುತ್ತಾ, ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಯಾವ ರೀತಿಯಾದಂತಹ ಮನಸ್ಥಿತಿಯಲ್ಲಿದ್ದಾರೆ, ಆ ಥರ್ಡ್ ಪಾರ್ಟಿ ಬಿಟ್ಟು ಹೋಗುತ್ತಾ, ನಿಮ್ಮ ನಡುವೆ ಬಿಟ್ಟು ಹೋಗುತ್ತಾ ನೋಡೋಣ. ಇಲ್ಲಿ ಏರೋಫೆಂಟ್ ಬಂದಿದೆ. ಇವ್ರ ಬಗ್ಗೆ ತುಂಬ ಕೇರ್ ಮಾಡುವಂಥದ್ದು, ಇವ್ರ ಬಗ್ಗೆ ತುಂಬ ಕನ್ಸರ್ನ್ ತೋರಿಸುವಂಥದ್ದು. ಏನೋ ಇಷ್ಟು ವರ್ಷ ನೀವು ಅದೇ ಮಾತುಗಳನ್ನು ಹೇಳಿರ್ತೀರಿ, ಇಷ್ಟು ವರ್ಷ ನೀವು ಅದೇ ರೀತಿ ಇರ್ತೀರಿ. ಬಟ್ ಇವ್ರು ಹೇಳೋದನ್ನೇನೋ ಒಂದು ರೀತಿಯಾದಂತಹ ಅವ್ರಿಗೊಂಥರ ಮೋಟಿವೇಶ್ನಲ್ ರೀತಿಯಾಗಿರುತ್ತೆ, ಅವ್ರಿಗೊಂಥರ ಸಮಾಧಾನ. ಇವರಿಗೆ ಆ ವ್ಯಕ್ತಿಯೊಟ್ಟಿಗೆ ಮಾತನಾಡಿದ್ರೇ ಒಂದು ರೀತಿ ಸಮಾಧಾನ, ಆ ಬಾಂಡಿಂಗ್, ಆ ವ್ಯಕ್ತಿ ಆ ರೀತಿ ಸೆಳೀತಾ ಇದ್ದಾರೆ ಈ ನಿಮ್ಮ ಪರ್ಸನ್ನ ಒಂದು ರೀತಿ ಮೆಂಟಲ್ ರೀತಿಯಲ್ಲಿ ಏನೋ ಗೈಡ್ ಮಾಡುವಂಥದ್ದು. ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ಈ ರೀತಿ ಈ ವ್ಯಕ್ತಿ ಏನು ಮಾಡ್ತಾರೆ, ಮ್ಯಾನುಪ್ಯುಲೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ನ ಅಂತ ಹೇಳಿ ತೋರಿಸುತ್ತೆ. ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವರು ನೋಡಿದ್ರೆ ನನ್ನ ಲೈಫಿಗೆ ಈ ಥರ ವ್ಯಕ್ತಿ ಇರಬೇಕು, ಒಂದು ಗುರುವಿನ ರೀತಿಯಲ್ಲಿ ಈ ವ್ಯಕ್ತಿ ಇರಬೇಕು ಅನ್ನುವ ರೀತಿಯಲ್ಲಿ ಇದೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇವ್ರ ಹತ್ರ ಯಾವುದಾದ್ರೂ ಬಹಳಷ್ಟು ವಿಚಾರಗಳು, ಈ ಥರ್ಡ್ ಪರ್ಸನ್ ನಿಮ್ಮ ವ್ಯಕ್ತಿ ಜೊತೆಗೆ ಬಹಳಷ್ಟು ಸತ್ಯಗಳನ್ನು ಮುಚ್ಚಿಟ್ಟಿದ್ದಾರೆ. ಅವರು ಅಲ್ಲದೆ ಇರುವಂತಹ ವ್ಯಕ್ತಿತ್ವನ ಇವ್ರನ್ನ ತೋರಿಸಿ ಇವ್ರಿಗೆ ಅಟ್ರಾಕ್ಟ್ ಮಾಡುವಂತಹ ಕೆಲಸಗಳನ್ನು ಈ ವ್ಯಕ್ತಿ ಮಾಡ್ತಾ ಇದ್ದಾರೆ, ಮೂರನೇ ವ್ಯಕ್ತಿ ನಿಮ್ಮ ಪರ್ಸನ್ನಿಗೆ. ಓಕೆ, ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಇವ್ರ ಲೈಫಲ್ಲಿ ಇರೋದಕ್ಕಿಂತ ಅಲ್ಲದೆ ಇರೋ ರೀತಿನೇ ಬದುಕ್ತಾ ಇರೋದು. ಮುಂಚೆ ಎಲ್ಲ ತುಂಬ ಗಲಾಟೆ ಮಾಡೋರು, ಅಥವಾ ತುಂಬ ಮಾತನಾಡುವಂಥವ್ರು, ಅಥವಾ ಹಣಕ್ಕಾಗಿ ಬಹಳಷ್ಟು ಪ್ರಾಮುಖ್ಯತೆ ಕೊಡುವಂಥವ್ರು. ಬಟ್ ಆದರೆ ಆ ರಿಯಾಲಿಟಿನ ನಿಮ್ಮ ಪರ್ಸನ್ಗೆ ತೋರಿಸ್ತಾ ಇಲ್ಲ ಈ ವ್ಯಕ್ತಿ ಅಂತ ಹೇಳಿ. ಈ ಸಂಬಂಧ ಕೊನೆವರೆಗೂ ಇರುತ್ತಾ? ಮೂರನೇ ವ್ಯಕ್ತಿ ದೂರ ಆಗ್ತಾರಾ? ನಿಮ್ಮಿಬ್ಬರು ಸಂಬಂಧದಿಂದ ಈ ಮೂರನೇ ವ್ಯಕ್ತಿ ದೂರ ಆಗ್ತಾರಾ? ಆಬ್ವಿಯಸ್ಲಿ ಈಗ ಸ್ಟಾರ್ಟಿಂಗ್ ಮಾತನಾಡ್ತಾ ಇದ್ದಾರೆ, ಆಬ್ವಿಯಸ್ಲಿ ಈ ವ್ಯಕ್ತಿ ದೂರ ಆಗ್ತಾರೆ. 5 ಆಫ್ ಕಪ್ಸ್ ಬಂದಿರೋದ್ರಿಂದ ಇವ್ರ ನಡುವೆನೂ ಬಹಳಷ್ಟು ಕಿರಿಕಿರಿಗಳು ಶುರು ಆಗ್ತಾ ಇದೆ, ಇವ್ರ ನಡುವೆನೂ ಬಹಳಷ್ಟು ಮನಸ್ತಾಪಗಳಿದೆ. ಆ ವ್ಯಕ್ತಿ ಇವ್ರನ್ನ ಮನ ಮಾಡೋದು, ಈ ವ್ಯಕ್ತಿ ಅವ್ರನ್ನ ಮನ ಮಾಡೋದು, ಇದು ಎಲ್ಲನೂ ಕೂಡ ನಡೀತಾ ಇದೆ. ಯಾವಾಗ್ಲೂ ಅಷ್ಟೇ, ನೀವು ಯಾವಾಗ ಇವ್ರಿಗೆ ಕ್ವಶನ್ಸ್ಗಳನ್ನು ಮಾಡ್ತೀರಿ, ಯಾವಾಗ ಇವ್ರಿಗೆ ಥರ್ಡ್ ಪಾರ್ಟಿ ವಿಚಾರನ ಎತ್ಕೊಂಡು ಬೈಯೋದನ್ನು ಶುರು ಮಾಡ್ತೀರಿ, ಇದು ಎಲ್ಲ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಇನ್ನಷ್ಟು ಅಟ್ರಾಕ್ಟ್ ನೀವೇ ಮಾಡಿಸ್ತಾ ಇದ್ದೀರಿ ಈ ವ್ಯಕ್ತಿಗೆ. ಬಹಳಷ್ಟು ಇನ್ಫ್ಯಾಚುಯೇಷನ್ ಈ ವ್ಯಕ್ತಿ ಇವರಿಬ್ಬರ ಬಾಂಡಿಂಗ್ಗೆ ನೀವೇ ಎಷ್ಟೋ ಸಲ ಮಾಡಿಬಿಟ್ಟಿದ್ದೀರಿ. ನೀವು ಯಾವಾಗ ಇವ್ರನ್ನ ಕೇರ್ಲೆಸ್ ಮಾಡಿ ಮುಂದಕ್ಕೆ ಹೋಗ್ತಿರೋ, ಆ್ಯಕ್ಚುಲಾಗಿ ಈ ಸಂಬಂಧದಲ್ಲಿ ಎಲ್ಲ ರೀತಿ ನೋವನ್ನ ತಿಂದಾಗಿದೆ ನೀವು. ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ನೀವೇ ಒಂದಷ್ಟು ದಿನಗಳ ಕಾಲ ಮೌನವಾಗಿ ಇವ್ರನ್ನ ನಿಧಾನವಾಗಿ ಅವಾಯ್ಡ್ ಮಾಡಿಕೊಂಡು ಇವ್ರ ಲೈಫಲ್ಲಿ ನಾನು ಇದ್ದೀನಿ ಅನ್ನುವಂತಹ ಪ್ರೆಸೆನ್ಸ್ ತೋರಿಸ್ದಿರ ಹೈಡ್ ಆಗಿರಿ. ಇವರಿಬ್ಬರ ನಡುವೆನೇ ಬಹಳಷ್ಟು ಕಿರಿಕಿರಿ ಇದೆ. ಆದಷ್ಟು ಬೇಗ ನಿಮ್ಮ ಪರ್ಸನ್ಗೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಗೊತ್ತಾಗತ್ತೆ, ನೀವು ಎಂಥವ್ರು ಅನ್ನೋದು ಗೊತ್ತಾಗತ್ತೆ, ಹಾಗೆ ಅವರ ರಿಯಾಲಿಟಿ ಕೂಡ ಗೊತ್ತಾಗತ್ತೆ. ಯಾವಾಗ ನೀವು ಇವ್ರ ಬಗ್ಗೆನೇ ಬಹಳಷ್ಟು ತಲೆ ತಿನ್ನೋದು, ಬೈಯೋದು ಎಲ್ಲ ಮಾಡ್ತೀರಿ, ಇವ್ರ ಬಗ್ಗೆ ಅವ್ರಿಗೆ ಗೊತ್ತಾಗೋದು ಬಹಳಷ್ಟು ಕಷ್ಟ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ನಾನು ಯಾವಾಗಲೂ ಸಜೆಷನ್ ಮಾಡ್ತೀನಿ, ಇಂಥ ಸಂಬಂಧಗಳಲ್ಲಿ ಬಹಳಷ್ಟು ಕಿರಿಕಿರಿ ಆದರೆ ರೋಸ್ ಮಿಕ್ಸ್ ಬ್ರೇಸ್ಲೆಟ್ನ ನೀವು ಹಾಕೊಳ್ಳಿ ಅಂತ ಹೇಳಿ. ರೋಸ್ ಮಿಕ್ಸ್, ಅದರಲ್ಲಿ 2 ಸ್ಟೋನ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಒಟ್ಟಿಗಾದರೂ ಇರಲಿ, ಎಲ್ಲಾದರೂ ಇರಲಿ, ನಿಮ್ಮನ್ನು ಬಿಟ್ಟು ಹೋಗೋ ಲೆವೆಲಿಗೆ ಬಂದಾಗಲೂ ಕೂಡ ಅದು ರೀಕನೆಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ರೋಸ್ ಕ್ವಾಟ್ಸ್ ಅಲ್ಲ, ರೋಸ್ ಕ್ವಾಟ್ಸ್ ಮಿಕ್ಸ್ ಬ್ರೇಸ್ಲೆಟ್.
ಸೊ ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿದ್ರೆ ಆ ವ್ಯಕ್ತಿ ನಿಮ್ಮಿಬ್ಬರ ಸಂಬಂಧದಿಂದ ದೂರ ಆಗ್ತಾರಾ? ನಿಮ್ಮಿಬ್ಬರ ಸಂಬಂಧದಿಂದ ಯಾವುದೇ ಕಿರಿಕಿರಿ ಇದ್ರೂ ಕೂಡ ಅದು ದೂರ ಆಗತ್ತಾ ಈ ಮೂರನೇ ವ್ಯಕ್ತಿಯಿಂದ? ಥರ್ಡ್ ಪರ್ಸನ್ ಅಂದ ತಕ್ಷಣ ಥರ್ಡ್ ಪರ್ಸನ್ ನಿಮಗೆ ಗೊತ್ತಿದ್ರೆ ಓಕೆ. ಯಾರಿಂದ ನಿಮಗೆ ತುಂಬ, ನಿಮ್ಮ ಸಂಬಂಧಗಳಲ್ಲಿ ಯಾರಿಂದ ನಿಮಗೆ ತುಂಬ ಕಿರಿಕಿರಿ ಆಗ್ತಿದೆ ಅವರನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬಹುದು. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ತೊಗೊಳ್ಬೇಕಾಗತ್ತೆ. ಕಾಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರನೂ ನೀವು ತೊಗೊಳ್ಬೋದು. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಹೊಸದಾಗಿ ಶುರುವಾಗಿರುವಂಥ ಥರ್ಡ್ ಪಾರ್ಟಿ ಕಲೆಕ್ಷನ್ನು, ಹೊಸದಾಗಿ ಆಪ್ಷನ್ಸ್ ನೀವು ಬಿಟ್ಟರೆ ಇದೊಂದು ಆಪ್ಷನ್ ಇದೆ ಅನ್ನೋದು ನಿಮ್ಮ ಪರ್ಸನ್ಗೆ ಭಾಳಷ್ಟು ಗೊತ್ತಾಗಿದೆ. ನಿಮ್ಮ ಲೈಫಲ್ಲೂ ಅಷ್ಟೇ ಹೊಸ ಬದಲಾವಣೆ ನಿಮ್ಮ ಲೈಫಲ್ಲಿ ನೀವು ನೋಡ್ತಾ ಇದ್ದೀರಿ. ತುಂಬ ಇಷ್ಟು ದಿವಸ ಒಂಥರ ಇದ್ದಿದ್ದ ವ್ಯಕ್ತಿ ಈಗ ಬಹಳಷ್ಟು ಚೇಂಜ್ ಆಗಿದ್ದಾರೆ. ಒಂದು ರೀತಿಯಾದಂತಹ ಹೊಸ ರೀತಿಯಲ್ಲಿ ಈ ವ್ಯಕ್ತಿಯನ್ನು ನೀವು ನೋಡ್ತಾ ಇದ್ದೀರಿ. ಇಷ್ಟು ದಿನ ನಾನು ನೋಡ್ತಾನೆ ಇರಲಿಲ್ಲ. ಓಕೆ, ಈ ವ್ಯಕ್ತಿ ಏನಾದರೂ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೂರ ಆಗಿದ್ದಾರೆ, ಥರ್ಡ್ ಪರ್ಸನ್ ಬಂದಿದ್ದಾರೆ, ಏನೇ ಆಗಿದ್ರು ಕೂಡ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಆಪರ್ಚುನಿಟೀಸ್ ಇದೆ. ಆಪರ್ಚುನಿಟೀಸ್ ಇನ್ ದ ಸೆನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಯೋಗ ಚೆನ್ನಾಗಿದ್ದಾಗ ನಮ್ಮ ಜೊತೆ ನಮ್ಮ ಸುತ್ತ ಇರೋರು ಎಷ್ಟೇ ಹತ್ತಿರದವರಾಗಿರಲಿ ಅವರಿಗೊಂದಷ್ಟು ಕರ್ಮ ಇತ್ತು ಅಂತ ಹೇಳಿದಾಗ ನಮ್ಮಿಂದ ದೂರ ಇದೇ ರೀತಿಯೇ ಆಗೋದು. ಓಕೆ, ಈ ಥರ ಹೊಸ ಅವಕಾಶ ನಿಮ್ಮ ಲೈಫಲ್ಲಿ ಇರೋದ್ರಿಂದ ಏನಾಗ್ತಿದೆ, ಈ ವ್ಯಕ್ತಿ ಇದ್ದಾಗ ನಿಮಗೆ ಆ ಒಳ್ಳೆ ಯೋಗಗಳು ಬರದೇ ಇರುವ ಕಾರಣ ನಿಮಗೆ ಒಂದಷ್ಟು ಇವರು ನಿಮ್ಮಿಂದ ದೂರ ಆಗ್ತಿದ್ದಾರೆ ಅನ್ನುವ ರೀತಿಯಲ್ಲಿ ಕಾಣುತ್ತೆ ಒಂದು. ಹಾಗೆ ಕ್ವೀನ್ ಆಫ್ ಸ್ವಾರ್ಡ್ಸ್, ನೀವೇನು ಮಾಡ್ತಿದ್ದೀರಿ, ಈ ವ್ಯಕ್ತಿ ನಿಮ್ಗೆ ಕಾಂಟ್ಯಾಕ್ಟಿಗೆ ಸಿಗದೇ ಇದ್ದಾಗ, ಈ ವ್ಯಕ್ತಿ ನಿಮಗೆ ಆ ಸಮಯಕ್ಕೆ ನಿಮಗೆ ಮಾತನಾಡಬೇಕು ಅನ್ನುವ ಸಮಯಕ್ಕೆ ಈ ವ್ಯಕ್ತಿ ಆಬ್ಸೆನ್ಸ್ ಆದಾಗ ಬಹಳಷ್ಟು ಕಠೋರವಾಗಿ ಮಾತಾಡ್ತಿದ್ದೀರಿ. ಕ್ಲಿಯರ್ ಕಮ್ಯುನಿಕೇಷನ್ ನೀವು ಮಾಡ್ತಾನೇ ಇಲ್ಲ ಈ ಸಂಬಂಧದಲ್ಲಿ. ಒಂದು ಒಳ್ಳೆ ಕಮ್ಯುನಿಕೇಷನ್ನೇ ಇಲ್ಲ ನಿಮ್ಮಿಬ್ಬರ ನಡುವೆ. ಬರೀ ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು. ಮಾತಾಡದೇ ಇದ್ದರೆ ಅವ್ರನ್ನ ಮಿಸ್ ಮಾಡ್ಕೊಳ್ತೀರಿ. ಮಾತಾಡೋಕ್ಕೆ ಟೈಮ್ ಸಿಕ್ಕಿದ್ರೆ ಜಗಳಗಳನ್ನು ಮಾಡ್ತೀರಿ. ನೀವೇ ಮಾಡ್ತಾ ಇರೋದು ಇದು. ನೀವೇ ಯೋಚನೆ ಮಾಡಿ, ಆ ವ್ಯಕ್ತಿ ನೀವು ಫೋನ್ ಮಾಡಿದಾಗಿರ್ಬೋದು, ಆ ವ್ಯಕ್ತಿ ನಿಮ್ಮ ಕೈಗೆ ಸಿಕ್ಕಾಗಿರಬಹುದು, ಎಷ್ಟರ ಮಟ್ಟಿಗೆ ನೀವು ಅವ್ರನ್ನ ಕಿರಿಕಿರಿ ಮಾಡಿದಿರಿ. ನಂದೇ ಆಗಬೇಕು, ನಾನೇ ಆಗಬೇಕು. ಯಾಕೆ ನೀವು ನೈಸಾಗಿ ಡೀಲ್ ಮಾಡಲ್ಲ? ಹೌದು, ಅವ್ರು ಥರ್ಡ್ ಪಾರ್ಟಿ ಒಟ್ಟಿಗೆ ಇದ್ದಾರಪ್ಪ, ಆ ಥರ್ಡ್ ಪಾರ್ಟಿಯಿಂದನೇ ನಿಮ್ಗೆ ಕಿರಿಕಿರಿ ಆಗ್ತಿದೆ, ನಿಮ್ಮಿಬ್ಬರ ನಡುವೆ ಗೊಂದಲಗಳಾಗ್ತಿದೆ. ನೀವು ಇವರನ್ನ ಯಾವ ರೀತಿ ಸೆಳಿಬೋದು ಅನ್ನುವಂಥದ್ದು ಲೂ ಪಾಯಿಂಟ್ ನಿಮಗೆ ಗೊತ್ತಿದೆ ಅಲ್ವಾ? ಇಷ್ಟು ವರ್ಷ ನೀವು ನೋಡಿದಿರಿ, ಇಷ್ಟು ತಿಂಗಳುಗಳ ಕಾಲ ನೋಡಿದಿರಿ. ಪದೇ 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 ಥರ್ಡ್ ಪಾರ್ಟಿ ಹೆಸರುಗಳನ್ನ ಹೇಳ್ತಿರ್ತೀರಿ. ಥರ್ಡ್ ಪಾರ್ಟಿ ಅವ್ರು ಮರ್ತಿದ್ರು ನೀವು ನೆನಪು ಮಾಡ್ತೀರಿ. ಅದೇ ಕೂತು ಕಮ್ಯುನಿಕೇಷನ್ ಮಾಡಿದಾಗ ಕ್ಲಿಯರ್ ಕಮ್ಯುನಿಕೇಟ್ ಮಾಡಿ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಾಗ ನೀವು ಕ್ಲಿಯರ್ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ. ಅಲ್ಲಿ ನಿಮ್ದೊಂದಷ್ಟು ಅಹಂ ಅನ್ನೋದಿರುತ್ತೆ, ಸಿಟ್ಟು ಅನ್ನೋದಿರುತ್ತೆ, ಕೋಪ ಅನ್ನೋದಿರುತ್ತೆ. ಅದನ್ನೆಲ್ಲ ಈ ವ್ಯಕ್ತಿ ಒಟ್ಟಿಗೆ ತೋರಿಸ್ತೀರಿ. ಇಲ್ಲಿ ಮೂನ್ ಕಾರ್ಡ್ ಬಂದಿದೆ. ಹೌದು, ಆಬ್ವಿಯಸ್ಲಿ ನಿಮ್ಮಿಬ್ಬರ ನಡುವೆ ತಂದಿಟ್ಟು ತಮಾಷೆ ನೋಡುವಂತಹ ಜನಗಳು ಕೂಡ ಇದ್ದಾರೆ. ನೀವು ದೂರ ಆಗಲಿ ಅಂತ ಹೇಳಿ ಖುಷಿ ಪಟ್ಟಂತಹ ಜನಗಳಿದ್ದಾರೆ. ಯಾಕೆಂದರೆ ನೀವು ಅವ್ರ ಜೊತೆ ಇದ್ದಾಗ ತುಂಬ ಶೋ ಆಫ್ ಮಾಡಿದ್ದು ಕೂಡ ಇದೆ. ಇಲ್ಲಿ ಮೂನ್ ಕಾರ್ಡ್ ಬಂದಿದೆ. ಅದಕ್ಕೆ ಇವತ್ತು ಅಂಥ ವ್ಯಕ್ತಿಗಳ ಮುಂದೆನೇ ಮನಸ್ಸಿಗೆ ನೋವು ಮಾಡ್ಕೊಂಡು ಒಂದು ಕಡೆ ಕೂತ್ಕೊಂಡಿದ್ದೀರಿ. ಓಕೆ, ಇಲ್ಲಿ ನೋಡಿ ಡೆವಿಲ್ ಇದೆ, ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ. ಓಕೆ, ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಏನಾಗ್ತದೆ, ನಿಮ್ಮಿಬ್ಬರ ಸಂಬಂಧಗಳಲ್ಲಿ ಬಹಳಷ್ಟು ಕಿರಿಕಿರಿ ಉಂಟಾಗ್ತಾ ಇದೆ. ಈ ಮೂರನೇ ವ್ಯಕ್ತಿಗಳಿಂದನೇ ಮನಸ್ಸಿಗೆ ಬಹಳಷ್ಟು ನೋವು ಉಂಟಾಗ್ತಾ ಇದೆ. ಓಕೆ, ನಿಮ್ಗೆ ಆಬ್ವಿಯಸ್ಲಿ ಥರ್ಡ್ ಪಾರ್ಟಿ ಒಟ್ಟಿಗೆ ಅವರು ಏನೆಲ್ಲ ಮಾಡೋದಕ್ಕೆ ಸಾಧ್ಯ, ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಏನೆಲ್ಲ ಶತಪ್ರಯತ್ನ ಮಾಡೋದಕ್ಕೆ ಸಾಧ್ಯ ಅವರು ಅದನ್ನು ಮಾಡ್ತಾ ಇದ್ದಾರೆ. ಅದು ತಕ್ಕ ಹಾಗೆ ನೀವು ಚಪ್ಪಾಳೆಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಅಂದರೆ ಹೇಗೆ ಅಂದರೆ, ಆ ವ್ಯಕ್ತಿ ಒಂದಷ್ಟು ಸಮಾಧಾನವಾಗಿ ಮಾತನಾಡೋದಕ್ಕೆ ಬಂದರು ಅಥವಾ ಆ ವ್ಯಕ್ತಿ ಏನೇ ಮಾಡೋದಕ್ಕೆ ಬಂದ್ರೂ ಕೂಡ ನೀವು ಅವ್ರನ್ನ ನೈಸಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಇನ್ನೂ ಕೂಡ ಮೂರನೇ ವ್ಯಕ್ತಿ ಕೈಗೆ ನೀವೇ ತುತ್ತನ್ನಾಗಿ ಮಾಡಿಬಿಟ್ಟಿದ್ದೀರಿ ಆ ವ್ಯಕ್ತಿಯನ್ನು. ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ. ನಿಮ್ಮ
ಪರ್ಸ್ನಲಿ ಇದಲ್ಲದೆ ನಿಮ್ಮ ಪರ್ಸ್ನಲಿ ಲೈಫ್ನ ನೋಡೋದಕ್ಕೆ ಹೋದರೆ ಈ ಮೂರನೇ ವ್ಯಕ್ತಿ ಬಂದಿದ್ದಾರೆ, ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ ಬಿಟ್ಟರೆ ನಿಮ್ಮ ಲೈಫಲ್ಲಿ ಹೊಸ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಆಗಿರ್ಬೋದು, ಬಿಸ್ನೆಸ್ ಕಡೆ ಗಮನ ಕೊಟ್ಟರೆ ಅದು ಕ್ಲಿಕ್ ಆಗುವಂತಹ ಸಾಧ್ಯತೆ ಆಗಿರ್ಬೋದು, ಮನೆಯಲ್ಲಿ ಸಂತೋಷದ ವಾತಾವರಣ ಆಗಿರಬಹುದು, ಮನೆಯಲ್ಲಿ ಎಷ್ಟು ಚಂದ ನಿಮಗೆ ವಾತ್ಸಲ್ಯ ತೋರಿಸೋರಾಗಿರ್ಬೋದು, ಕರುಣೆ ನಿಮ್ಮ ಸುತ್ತ ಅಂತ ಜನ ಇದ್ದಾರೆ. ಲೈಫಲ್ಲಿ ನೀವು ಯಾವುದೋ ಒಂದು ಶೈನ್ ಆಗ್ಬೇಕ್ರಿ, ಅದಕ್ಕೋಸ್ಕರ ಈ ರೀತಿ ಯಾವುದೋ ಒಂದು ಚೆನ್ನಾಗಿರೋ ಸಂಬಂಧದಲ್ಲಿ ಕಿರಿಕಿರಿ ಆಗುವಂಥದ್ದು, ಯಾವುದೋ ಒಂದು ಬರುವಂಥದ್ದು, ಏನೋ ಒಂದು ಆಗುವಂಥದ್ದು, ನೀವೇನು ಅನ್ನೋದು ನೀವು ಪ್ರೊಜೆಕ್ಟ್ ಮಾಡಿ, ನಿಮ್ಮ ಕೆಲಸದಲ್ಲಿ ಪ್ರೊಜೆಕ್ಟ್ ಮಾಡಿ, ನಿಮ್ಮ ವ್ಯವಹಾರದಲ್ಲಿ ಪ್ರೊಜೆಕ್ಟ್ ಮಾಡಿ, ನಿಮ್ಮ ನಿಮ್ಮ ಬಾಡಿ ಬ್ಯೂಟಿ ಬಗ್ಗೆ ಗಮನ ಕೊಡ್ರಿ. ಇದು ಯಾವುದೋ ಒಂದನ್ನು ಇಟ್ಕೊಂಡು ಮನಸ್ಸಿಗೆ ಮಾನಸಿಕವಾಗಿ ಹೌದು ಈ ವ್ಯಕ್ತಿ ಏನು ಬಂದಿದಾರಲ್ಲ ಈ ನಿಮ್ಮ ಸಂಬಂಧದಲ್ಲಿ ಒಂದು ಗ್ರಹಣದ ರೀತಿ ಕಾಡಿದೆ ಬಿಟ್ಟರೆ ನಿಮ್ಮ ಲೈಫಲ್ಲಿ ಮಾತ್ರ ನೀವು ತುಂಬ ಶೈನ್ ಆಗೋದು ಖಂಡಿತ. ನಿಮ್ಮ ಲೈಫಲ್ಲಿ ಎಷ್ಟು ಅದ್ಭುತವಾಗಿ ನೀವು ಶೈನ್ ಆಗ್ತೀರಿ ಅಂತ ಹೇಳಿದ್ರೆ ಈ ವಿಚಾರನ ಪಕ್ಕಕ್ಕಿಡಿ. ಈ ವ್ಯಕ್ತಿ ಬರ್ತಾರ ಅಂತ ನಾನು ನೋಡೋದಕ್ಕೆ ಹೋದರೆ ಆಬ್ವಿಯಸ್ಲಿ ಈ ವ್ಯಕ್ತಿ ಬಂದೇ ಬರ್ತಾನೆ, ನಿಮ್ಮೊಟ್ಟಿಗೆ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಇಲ್ಲಿ ಏನಾಗಿದೆ, ಕೆಲವೊಂದಷ್ಟು ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದಷ್ಟು ಈ ಕೆಟ್ಟ ಕಣ್ಗಳ ಪ್ರಯೋಗಗಳಾಗಿರ್ಬೋದು ಅಥವಾ ಇನ್ನೊಂದು ಮತ್ತೊಂದು. ನಾನು ಅದಕ್ಕೆ ಹೇಳೋದು, ಯಾವಾಗಲೂ ರೋಸ್ ಕ್ವಾಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಹಾಕಿದಾಗ ಈ ಸಂಬಂಧಗಳಲ್ಲಿ ನಿಮಗೆ ಕಿರಿಕಿರಿ ಆಗೋದಿಲ್ಲ. ಆ ಸಂಬಂಧ ಎಷ್ಟೇ ದೂರ ಆಗಿದ್ರೂ ಕೂಡ, ನಿಮ್ಮನ್ನು ಬಿಟ್ಟು ಎಷ್ಟೇ ದೂರ ಹೋಗಿದ್ರು ಕೂಡ ಮರಳಿ ನಿಮ್ಮ ಹತ್ರನೇ ಕನೆಕ್ಟ್ ಆಗುತ್ತೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಮಾತನಾಡುವಾಗ ಪ್ರೀತಿಯಿಂದನೇ ಹ್ಯಾಂಡಲ್ ಮಾಡಿ. ಪದೇ ಪದೇ ಆ ಮೂರನೇ ವ್ಯಕ್ತಿ ಅಂತ ಹೇಳಿ ನೀವು ಜಗಳ ಮಾಡೋದಕ್ಕಿಂತ ನೀವು ಯಾಕ್ರಿ ಅವ್ರಿಗೆ ಬಿಟ್ಕೊಡ್ತೀರಿ? ಫೋನ್ ಮಾಡಿದ್ರೆ ಅಥವಾ ನಿಮ್ಮ ಜೊತೆಗಿದ್ರೆ ಬರೀ ಇದೇ ಕಿರಿಕು ಗುರು ಅಂತ ಹೇಳಿ ಮತ್ತೆ ವಾಪಸ್ ಹೋಗೋ ಥರ ನೀವು ಯಾಕೆ ಮಾಡ್ಕೊಳ್ತೀರಿ? ನೀವು ನಿಮ್ಗೆ ಟೈಮ್ ಕೊಡಿ. ನೀವು ಯಾಕೆ ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡ್ತೀರಿ? ನಿಮ್ಗೆ ಏನು ಬೇಕು ಅದನ್ನು ತಗೊಳ್ಳಿ. ನಿಮ್ಗೇನು ಬೇಕು ಸಂತೋಷ, ಅವ್ರನ್ನ ಬ್ಯುಸಿ ಮಾಡಿ, ನಿಮ್ಮೊಟ್ಟಿಗೆ ನೀವೇ ಅಟ್ರಾಕ್ಟ್ ಆಗಿ ಮಾತಾಡಿ, ನಿಮ್ಮನ್ನು ನೀವೇ ಕಂಡಿಡ್ಕೊಳ್ಳಿ. ಫಸ್ಟ್ ನಾನು ಹೇಳೋದೇನು ಗೊತ್ತಾ, ಇಲ್ಲಿ ಡಿಪ್ರೆಷನ್ ಆಗಿ ಯಾರು ಕೂತಿದ್ದೀರಲ್ಲ, ಹೌದು ನೀವು ಒಂದು ರೀತಿ ಗ್ರಹಣದ ರೀತಿಯಲ್ಲಿ ನಿಮ್ಮ ಸುತ್ತ ಎಷ್ಟು ಒಳ್ಳೆ ವಾತಾವರಣ ಇದೆ, ಎಷ್ಟು ಫ್ಯೂಚರ್ ಚೆನ್ನಾಗಿದೆ, ಎಷ್ಟು ಅದ್ಭುತವಾದಂತಹ ದಿನಗಳಿದೆ, ಎಷ್ಟು ಒಳ್ಳೆಯ ಯಾರಿಗೂ ಸಿಗದೇ ಇರುವಂತಹ ವಸ್ತು ವ್ಯಕ್ತಿಗಳು ನಿಮ್ಮ ಸುತ್ತ ಎಷ್ಟು ಜನ ಇದ್ದಾರೆ. ಅದನ್ನು ಬಿಟ್ಟು ಯಾವುದೋ ಗ್ರಹಣದ ರೀತಿಯಲ್ಲಿ ಇದೊಂದು ಏನೋ ಆಗೋಗ್ಬಿಟ್ಟಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿದೆ, ಯಾಕೆ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತೀರಿ? ನೀವು ನಿಮ್ಮ ಬಗ್ಗೆ ಫೋಕಸ್ ಮಾಡಿ, ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಿ. ಆಬ್ವಿಯಸ್ಲಿ ಆ ವ್ಯಕ್ತಿಗೆ ನಿಜ ಬಣ್ಣಗಳು ತಿಳಿಯುತ್ತೆ. ಆ ವ್ಯಕ್ತಿ ನಿಮ್ಮ ಜೊತೆ ಮಾತನಾಡುವಾಗ ನೀವು ಅವರಿಗೆ ವಾತ್ಸಲ್ಯದಿಂದ ಮಾತನಾಡುವಂಥದ್ದು, ತುಂಬ ಕೇರ್ ಕನ್ಸರ್ನ್ ಮಾಡುವಂಥದ್ದು, ಟೈಮ್ನ ನಿಮ್ಮ ಜೊತೆ ಕಳೆಯೋ ರೀತಿಯಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ಅದು ಬಿಟ್ಟರೆ ಮಾತಾಡಿದ್ರೆ ಕಿರಿಕು ಅಂತ ಹೇಳಿ ಓಡೋಗೋ ಥರ ನೀವು ಇರಬಾರ್ದು. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಒಂದಷ್ಟು ಪಾಸ್ ಆಗಿ ಈ ವಿಚಾರದಲ್ಲಿ ಒಂದಷ್ಟು ಫುಲ್ ಸ್ಟಾಪ್ ಇಡಿ. ಈ ಸಂಬಂಧದ ವಿಚಾರವಾಗಿ ಫುಲ್ ಸ್ಟಾಪ್ ಇಟ್ಟು ನೀವು ನಿಮ್ಮ ಗಮನದ ಕಡೆ ವಿಚಾರಿಸ್ಕೊಳ್ಳಿ. ನಿಮ್ಮ ಆರೋಗ್ಯದ ಕಡೆ, ನಿಮ್ಮ ವ್ಯವಹಾರದ ಕಡೆ, ನಿಮ್ಮ ಕೆಲಸದ ಕಡೆ ಗಮನ ಹರಿಸಿ. ಆಬ್ವಿಯಸ್ಲಿ ನಿಮ್ಮ ಲೈಫ್ ಬಹಳಷ್ಟು ಅದ್ಭುತವಾಗಿ ಹೋಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಈ ವಿಚಾರನ ಒಂದಷ್ಟು ಸೈಲೆಂಟಾಗಿಡಿ. ಹಾಗೆ ಇಲ್ಲಿ ಥರ್ಡ್ ಪಾರ್ಟಿ ಏನಿದ್ದಾರೆ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಅಥವಾ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಥರ್ಡ್ ಪಾರ್ಟಿನ ಸುಮ್ಮನೆ ನೆನಪು ಮಾಡ್ಕೊಳ್ಳಿ. ಅವರು ಹೋಗ್ತಾರ ನಿಮ್ಮನ್ನು ಬಿಟ್ಟು. ಎಸ್, 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇವ್ರ ನಡುವೆನೇ ಕಿರಿಕಿರಿ ಬರುತ್ತೆ, ಇವ್ರ ನಡುವೆನೇ ಜಗಳಗಳು, ದುಮ್ಮಾನಗಳು ಬಹಳಷ್ಟು ನಡೆಯುತ್ತೆ, ಕಿರಿಕಿರಿಗಳು ನಡೆಯುತ್ತೆ. ಸಿ 5 ಆಫ್ ವಾಂಡ್ಸ್. ಇವ್ರ ಕೆಲಸಕ್ಕೆ ತೊಂದರೆಗಳಾಗ್ತಾ ಇರತ್ತೆ ಅಂಥವ್ರಿಂದ, ಇವ್ರ ಲೈಫ್ ಡ್ಯಾಮೇಜ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಆಗತ್ತೆ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಈ ಸಂಬಂಧನ ಪಾಸ್ ಮಾಡಿ ಸೈಲೆಂಟಾಗಿ ಇಡಬೇಕು. ಎಷ್ಟು ನೀವು ತಾಳ್ಮೆಯಿಂದ ಇರ್ತೀರಿ, ಎಷ್ಟು ನೀವು ಕರುಣೆಯಿಂದ, ವಾತ್ಸಲ್ಯದಿಂದ, ಪ್ರೀತಿಯಿಂದ ಮಾತಾಡ್ತೀರಿ, ಇದು ಯಾಕೆ ಬೇಕಾಗಿತ್ತು ನನಗೆ ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿನೇ ಹೋಗ್ಬಿಡ್ತಾರೆ ಅಂತ ಹೇಳಿ ತೋರಿಸುತ್ತೆ. ಆ ವ್ಯಕ್ತಿಯಿಂದ ಇವ್ರಿಗೆ ತುಂಬ ಪ್ರಾಬ್ಲಮ್ ಅಂತೂ ಇದೆ, ಬಹಳಷ್ಟು ಪ್ರಾಬ್ಲಮ್ ಇದೆ, ಒಂದಷ್ಟು ಸಂಕಷ್ಟಕ್ಕೆ ಸಿಲುಕಿಸಿ ಹೋಗ್ತಾರೆ ಅನ್ನೋದು ತೋರಿಸುತ್ತಿಲ್ಲಿ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಮೂರನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮಿಬ್ಬರ ಸಂಬಂಧದ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿದ್ರೆ ಆ ಸಂಬಂಧ ಹೋಗುತ್ತಾ, ನಿಮ್ಮಿಂದ ದೂರ ಹೋಗಿ ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು. ಇಲ್ಲಿ 9 ಆಫ್ ಕಪ್ಸ್ ಇದೆ, ಓಕೆ, 4 ಆಫ್ ಸ್ವಾರ್ಡ್ಸ್, ಓಕೆ ಓಕೆ ಓಕೆ,
ನಾ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಪರ್ಸನ್ ನಿಮ್ಮನ್ನು ಕಳ್ಕೊಳ್ಬೇಕು ಅನ್ನುವಂಥ ಯಾವುದೇ ರೀತಿಯಾದಂತಹ ಆ ಪೊಸಿಷನಲ್ಲಂತೂ ಆ ವ್ಯಕ್ತಿ ಇಲ್ಲ. ನಿಮ್ಮನ್ನು ಕಳ್ಕೊಳ್ಬೇಕು, ನೀವು ಬೇಡ, ಈ ರೀತಿ ಎಲ್ಲ ಅಂತೂ ಈ ವ್ಯಕ್ತಿ ಮನಸ್ಸಿನಲ್ಲಂತೂ ಇಲ್ಲವೇ ಇಲ್ಲ. ಈ ವ್ಯಕ್ತಿ ಮನಸ್ಸಿನಲ್ಲಿ ನಿಮ್ಮನ್ನು ನೀವು ಬೇಕು ಅನ್ನುವಂಥದ್ದೇ ಇದೆ. ಸಂಬಂಧಗಳು ಅಷ್ಟು ಬೇಗ ಕಳ್ಕೊಳ್ಳೋದಿಲ್ಲ. ಹಾಗೆ ಈ ವ್ಯಕ್ತಿ ನೋಡೋದಕ್ಕೂ ಕೂಡ ಎಲ್ರಿಗೂ ಕೂಡ ಅಟ್ರಾಕ್ಟ್ ಆಗುವಂತಹ ವ್ಯಕ್ತಿ ಇವರು. ಇವ್ರು ನೋಡಿದ ತಕ್ಷಣ ಇನ್ಫ್ಯಾಚುಯೇಷನ್ ಆಗುತ್ತೆ, ಯಾರಿಗೇ ಆಗಲಿ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಇವ್ರ ಮಾತಾಗಿರ್ಬೋದು, ಇವ್ರು ತೋರಿಸುವಂತಹ ಕೇರ್ ಕನ್ಸರ್ನ್ ಆಗಿರಬಹುದು, ಯಾರಿಗೇ ಆಗಲಿ ಒಂದಷ್ಟು ಮೈಂಡ್ ಡೈವರ್ಟ್ ಮಾಡುವಂಥದ್ದು ರೀತಿಯಲ್ಲಿ ಈ ವ್ಯಕ್ತಿ ಇರ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಂಥ ಕೆಲವರು ಮಾತನಾಡುವಾಗ ಆಗಿರಬಹುದು, ಇಂಥವರು ನಿಮ್ಮ ಪರ್ಸನ್ ಒಟ್ಟಿಗೆ ನೀವು ಮಾತನಾಡುವಾಗ ನಿಮ್ಮ ಮನಸ್ಸಿಗೆ ಬಹಳಷ್ಟು ಕಿರಿಕಿರಿ ಶುರುವಾಗುತ್ತೆ, ನೋವು ಉಂಟಾಗುವಂಥದ್ದು, ದುಃಖ ಬರುವಂಥದ್ದು. ಹಾಗೆ ಇದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಲ್ಲಿನ್ನೇನೋ ನೀವು ಕಂಡಿದ್ದು ಸತ್ಯನಾ ಸುಳ್ಳು ಅನ್ನುವಂತಹ ಗೊಂದಲದಲ್ಲೇ ನೀವು ಕಳೀತಾ ಇರ್ತೀರಿ. ಓಕೆ, ಇಲ್ಲಿ ಆ ಪರ್ಸನ್ ಆ ರೀತಿ ಇದ್ದಾರೆ, ಆ ಪರ್ಸನ್ ಒಂದಷ್ಟು ಅಟ್ರಾಕ್ಟಿವ್ ಆಗಿ ಇದ್ದಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಈ ವ್ಯಕ್ತಿಗೆ ಬಹಳಷ್ಟು ಕ್ವಶನ್ಸ್ಗಳನ್ನು ಕೇಳುವಂಥದ್ದು, ಬಹಳಷ್ಟು ಏನು ನೀವು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ರಿಸೀವ್ ಮಾಡಿಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತಲೆಗೆ ಇಮಿಡಿಯೇಟಲ್ಲಿ ಫೋನ್ ರಿಸೀವ್ ಮಾಡಿದ್ರೆ ನೀವು ಏನು ಮಾಡೋ ಹಾಗಿದ್ದೀರಿ, ಏನು ಮಾಡಬೇಕು, ಆ ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ತಲೆ ಕೆಡಿಸ್ಕೊಳ್ಳುವಂಥದ್ದು, ಆ ಗೊಂದಲಗಳು ಮಾಡ್ಕೊಳ್ಳುವಂಥದ್ದು, ಆ ಟೆನ್ಷನ್ಸ್ಗಳು ಮಾಡ್ಕೊಳ್ಳುವಂಥದ್ದು, ಇದು ಬೇಕಾ ನಿಮಗೆ? ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಅಂತೂ ಇಲ್ಲ. ಅದ್ರ ಬಗ್ಗೆನೇ ಥಿಂಕ್ ಮಾಡುವಂಥದ್ದು, ಅಯ್ಯೋ ಯಾಕೆ ಹೀಗಾಗೋಯ್ತು, ನಾನು ನಿನ್ನೆ ಹಾಗೆ ಮಾಡಿದ್ದೆ, ನಾನು ಮೊನ್ನೆ ಹಾಗೆ ಮಾಡಿದ್ದೆ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವೇನು ಇನ್ವೆಸ್ಟ್ ಮಾಡಿದ್ರಿ ಟೈಮು ಈ ಪರ್ಸನ್ನಿಗೆ, ಅಯ್ಯೋ ಇವ್ರು ಯಾರೋ ಬಂದು ನನ್ನ ಪ್ರೀತಿ ತಗೊಂಡು ಹೋಗ್ಬಿಡ್ತಾರೆ, ಇವ್ರು ಯಾರೋ ಬಂದು ನನ್ನ ಸಂಬಂಧ ತೆಗೆದುಬಿಡ್ತಾರ. ಹೌದ್ರಿ, ನಿಮ್ಮ ಪರ್ಸನ್ ಇರೋದೇ ಆ ಥರ ಅಟ್ರಾಕ್ಟ್ ಆಗಿ. ಅವ್ರು ಯಾರೋ ಸುಮ್ಮನಿದ್ರು ಕೂಡ ಇವರೇ ಹೋಗಿ ಮಾತಾಡಿಸ್ತಾ ಇರ್ತಾರೆ, ಇವರೇ ಹೋಗಿ ಮೆಸೇಜ್ ಮಾಡ್ತಾ ಇರ್ತಾರೆ, ಇವರೇ ಹೋಗಿ ಕೇರ್ ಕನ್ಸರ್ನ್ ತೋರಿಸುವಂಥದ್ದು ಮಾಡ್ತಾರೆ. ಅವರ ಕಡೆಯಿಂದ ರಿಪ್ಲೈ ಕೊಟ್ಟಿದ ತಕ್ಷಣವೇ ಅದು ಇವ್ರು ಮಾಡಿದ್ದು ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಅವ್ರು ಮಾಡಿದ ಮಾತ್ರ ನಿಮ್ಮ ತಲೆಗೆ ಹೊಕ್ಕಿಬಿಡುತ್ತೆ. ಓಕೆ, ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ತಾಳ್ಮೆಯಿಂದ ಕಾಯಿರಿ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಎಷ್ಟು ಸಹನೆಯಿಂದ, ಎಷ್ಟು ತಾಳ್ಮೆಯಿಂದ, ಎಷ್ಟು ನೀವು ಕೂಲಂಕುಷವಾಗಿ ಯೋಚನೆ ಮಾಡ್ತೀರಿ, ಅಷ್ಟು ನಿಮ್ಮ ಲೈಫಿಗೆ ನಿಮ್ಮ ಪರ್ಸನ್ ನಿಮ್ಮ ಹತ್ತಿರ ಮರಳಿ ಬರುವಂತಹ ಸಾಧ್ಯತೆಯೇ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ. ಏನೇನೆಲ್ಲ ಯೋಚನೆ ಮಾಡ್ತೀರಿ, ದಯವಿಟ್ಟು ಅದನ್ನು ತಲೆಯಿಂದ ತೆಗೆದುಹಾಕಿ ನೀವು ಒಂದಷ್ಟು ಸೈಲೆಂಟ್ ಆಗಿರುವಂಥದ್ದು, ತಾಳ್ಮೆಯಿಂದ ವರ್ತನೆ ಮಾಡುವಂಥದ್ದು. ಈ ಅನುಮಾನಗಳು ದಯವಿಟ್ಟು ತಲೆಯಿಂದ ತೆಗೀರಿ. ಯಾವುದೋ ಒಂದು ಮಾಡಿದ್ದು ಅಥವಾ ಯಾವುದೋ ಒಂದು ಇನ್ಸಿಡೆಂಟನ್ನ ತಲೆಯಲ್ಲಿ ಹೊಕ್ಕು ಬಿಟ್ಟಿರುತ್ತೆ, ಅದನ್ನು ಅದೇ ಕೆಲವರಿಗೆ ಇಲ್ಲಿ ಕೆಲವೊಂದು ಇನ್ಸಿಡೆಂಟು ನಿಮ್ಮ ಲೈಫಲ್ಲಿ ನಿಮ್ಮಿಬ್ಬರ ನಡುವೆ ಆಗಿತ್ತು, ಅದನ್ನೇ ಇಟ್ಕೊಂಡು ಡ್ರ್ಯಾಗ್ ಮಾಡೋದು ಇದೆ. ಹಾಗೆ ಇನ್ನು ಕೆಲವ್ರ ಲೈಫಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಪಾಸ್ಟಲ್ಲಿ ಆಗಿರುವಂತಹ ಟ್ರಾಮಾ ಅಥವಾ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಆಗಿರೋದೊಂಥರ ಟ್ರಾಮಾ, ಆ ಟ್ರಾಮನೆಲ್ಲ ತಂದು ಇವ್ರ ನಡುವೆ ನೀವು ಒಂದಷ್ಟು ತಲೆನ ಕೆಡಿಸುವಂಥದ್ದು. ಈಗಾಗ್ಬಿಡುತ್ತೇನೋ, ಈ ವ್ಯಕ್ತಿ ನಿಂಗೆ ಬಿಟ್ಬಿಟ್ರೆ ಹೋಗ್ಬಿಡ್ತಾನೇನೋ, ಈ ವ್ಯಕ್ತಿ ಈ ಟೈಮಿಗೆ ಫೋನ್ ಮಾಡಲಿಲ್ಲ ಅಂದರೆ ಈ ವ್ಯಕ್ತಿ ನನ್ನ ಹತ್ರ ಬರೋದೇ ಇಲ್ವೇನೋ ಅಂತ. ಯಾಕೆ? ತಾಳ್ಮೆಯಿಂದ ಇರಿ. ಆ ವ್ಯಕ್ತಿ ನಿಮ್ಮ ಹತ್ರನೇ ಇದ್ದಾರೆ, ಎಲ್ಲೂ ಹೋಗಿಲ್ಲ. ಮಧ್ಯದಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಮೇಡಮ್ ಇಷ್ಟೊಂದು ಈಸಿಯಾಗಿ ಹೇಳ್ಬಿಟ್ರಿ, ಮಾತಾಡ್ಕೊಂಡು ನನಗೆ ಅದು ಕೂಡ ಸಹಿಸೋದಕ್ಕಾಗೋದಿಲ್ಲ. ಇದನ್ನು ಕೂಡ ನೀವೇನಾದರೂ ಬ್ರಾಡಾಗಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮಿಂದನೇ ದೂರ ಹೋಗುವ ಸಾಧ್ಯತೆ ಇರುತ್ತಲ್ವಾ. ಹಾಗಾಗಿ ನೀವೇನು ಮಾಡಬೇಕು, ಇವ್ರು ತುಂಬ ನಿಮಗೆ ಫೋನ್ ಮಾಡಿದಾಗ ನೀವು ಒಂದೇ ಫೋನ್ ರಿಂಗ್ ಎತ್ತಬೇಕು. ನೀವೇನು ಮಾಡಬೇಕು, ಇವ್ರನ್ನ ಪದೇ ಒಂದು 50 ಫೋನ್ ಮಾಡೋದನ್ನು ದಿನದಲ್ಲಿ ಅವ್ರು ಫೋನ್ ಮಾಡಿದಾಗ ನೀವು ರಿಸೀವ್ ಮಾಡೋ ಥರ ಇರಬೇಕು. ಯಪ್ಪ ಯಾಕಾದರೂ ಬಂತು ಫೋನು, ಯಾಕಾದರೂ ಅನುಮಾನ, ಓಪನ್ ಅಪ್ ಆಗೋಕ್ಕೆ ದಯವಿಟ್ಟು ಟೈಮ್ ಕೊಡಿ ಈ ವ್ಯಕ್ತಿನ. ಇವ್ರು ಎಲ್ಲರ ಜೊತೆನೂ ಎಲ್ಲರೂ ಬೇಕು, ಇವ್ರಿಗೆ ಎಲ್ಲರ ಜೊತೆನೂ ಒಂದೇ ಥರನೇ ಇರ್ತಾರೆ, ಖುಷಿಯಾಗಿ ಮಾತಾಡಿಕೊಂಡು ಆ ಸಮಯನ ಕಳೆಯುವಂಥದ್ದು, ಹೊರಗಡೆ ಸುತ್ತಾಡಬೇಕು ಅನ್ನುವಂಥದ್ದು. ಇವ್ರು ಎಂಥ ವ್ಯಕ್ತಿ ಅಂತ ಹೇಳಿದ್ರೆ, ಇವರು ಫ್ಯಾಮಿಲಿಯಲ್ಲಾಗಿರ್ಬೋದು ಅಥವಾ ಸಂಬಂಧಗಳಲ್ಲಾಗಿರ್ಬೋದು, ಸಂಬಂಧಿಕರುಗಳ ನಡುವೆ ಆಗಿರ್ಬೋದು, ಲವ್ವಲ್ಲಿ ಇರ್ಬೋದು, ಗಂಡ ಹೆಂಡತಿ ನಡುವೆ ಇರ್ಬೋದು, ಇವ್ರಿಗೆ ಸಂತೋಷ ಎಲ್ಲಿ ಸಿಗುತ್ತೆ ಅಲ್ಲಿರ್ತಾರೆ, ಅಲ್ಲಿ ಕೂತ್ಕೊಳ್ತಾರೆ ಇವ್ರು. ನಿಮ್ಮ ಪರ್ಸನ್ನ ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ. ಇವ್ರು ನಿಮಗೆ ಟೈಮ್ ಕೊಡದೆ ಇರೋದು ಅಥವಾ ಎಲ್ಲಿಗಾದ್ರೂ ಹೋದಾಗ ಅಲ್ಲೇ ಮೈಂಡನ್ನ ತಲೆಯಲ್ಲಿ ಹಾಕ್ಕೊಂಡು ನೀವು ಯಾವಾಗಲೂ ಯೋಚನೆ ಮಾಡ್ತಿರ್ತಾರಲ್ಲ ಇವ್ರ ಬಗ್ಗೆ, ಆ ರೀತಿ ಇವ್ರು ನಿಮಗೆ ಆ ರೀತಿ ಅಂತೂ ಕಾಣಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಇವ್ರು ನನ್ನಿಂದ ದೂರನೇ ಆಗೋಗ್ಬಿಟ್ರು ಅಂತ ನೀವು ಥಿಂಕ್ ಮಾಡ್ತೀರಿ.
ಆಹಾ, ಈ ವ್ಯಕ್ತಿ ಮರಳಿ ನಿಮ್ಮೊಟ್ಟಿಗೆ ಬರುವಂಥದ್ದಿದೆ ಅಂತ ಹೇಳಿ ತೋರಿಸುತ್ತೆ. ಆಗಲಿ, ನಿಮ್ಮಿಬ್ಬರ ನಡುವೆ ಥರ್ಡ್ ಪಾರ್ಟಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅವರು ಇವರಿಂದ ದೂರ ಆಗ್ತಾರ ಅನ್ನೋದೇ ನೋಡೋಣ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ಅವರು ಇವ್ರ ಕಣ್ಣಿಗೆ ಒಂದಷ್ಟು ನಾನಿದ್ರೆ ಇವ್ರ ರೀತಿ ಇರಬೇಕು, ಇವರು ಇರುವಂತಹ ರೀತಿ, ಇವ್ರು ಬದುಕ್ತಿರುವಂತಹ ರೀತಿ ಅಟ್ರಾಕ್ಟ್ ಮಾಡುವಂಥದ್ದು, ಇವರೊಂದು ಅಹಂ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಇವರು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಕೆಲವ್ರ ಲೈಫಲ್ಲಿ ಇರುವಂಥದ್ದು, ಇವರು ಬಿಸ್ನೆಸ್ ಆಗಿರ್ಬೋದು ಅಥವಾ ಇವರು ಇರೋ ರೀತಿ, ಇವ್ರ ಲಿವಿಂಗ್ ಸ್ಟೈಲ್ ಏನಿದೆಯಲ್ಲ ಇವ್ರು ನಿಮ್ಮ ಪರ್ಸನ್ಗೆ ಅಟ್ರಾಕ್ಟ್ ಆಗ್ತಿದೆ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಇದೊಂದು ಕಾರ್ಮಿಕ್ ರಿಲೇಷನ್ಶಿಪ್. ನಿಮ್ಮ ಪರ್ಸನ್ ನಿಮ್ಮ ನಡುವೆ ಬಂದಿರುವಂತಹ ಯಾವುದೇ ಒಂದು ವ್ಯಕ್ತಿ ಇರಲಿ, ಅದು ಅವರ ಕರ್ಮಕ್ಕೆ ಅನುಗುಣವಾಗಿ ಬಂದಿದೆ. ಇದೊಂದು ಕಾರ್ಮಿಕ್ ರಿಲೇಷನ್ಶಿಪ್ ಅಪ್ಪ. ಇದು ಯಾವುದೇ ಒಂದು ಸಂಬಂಧ ಆಗಿರಲಿ, ಇದು ಕೊನೆವರೆಗೂ ಇರುತ್ತೆ ಅಂತ ನಾನಂತೂ ಹೇಳೋದಿಲ್ಲ. ಮರಳಿ ನಿಮ್ಮ ಪರ್ಸನ್ ನಿಮ್ಮೊಟ್ಟಿಗೆ ಬಂದೇ ಬರ್ತಾರೆ ಅಂತ ಹೇಳಿ ತೋರಿಸುತ್ತೆ. ಅವ್ರು ಇರುವಂತಹ ರೀತಿ ಇವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಆ ರೀತಿ. ಓಕೆ, ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಹಾಗೆ ಯಾರಿಗೆಲ್ಲ ಕ್ರಿಸ್ಟಲ್ ಬುಕ್ ಮಾಡಬೇಕು ನಾನು ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ, ವಾಟ್ಸಪ್ ಮುಖಾಂತರವಾಗಿ ನಿಮ್ಗೆ ಯಾವ ಕ್ರಿಸ್ಟಲ್ ಬೇಕು ಅದನ್ನು ಮೆನ್ಷನ್ ಮಾಡಿ, ಅಥವಾ ಕಾಲ್ ಮುಖಾಂತರ ಆಗಿರಬಹುದು ಮೆನ್ಷನ್ ಮಾಡಿ ನೀವು ಕ್ರಿಸ್ಟಲ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.